ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ಸೆಕೆಂಡ್ ಡೇ ಟ್ರಾವೆಲಿಂಗ್ ಹಾಗೆ ಟ್ರಿಪ್ದು ವ್ಲಾಗ್ ಆಗಿರುತ್ತೆ. ಸೊ ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಹಾಗೆ ಇದು ನನ್ನ ಔಟ್ಫಿಟ್ ಇವತ್ತೆಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಈಗ ಸದ್ಯಕ್ಕೆ ರಾಯರ್ನ ದರ್ಶನ ಮಾಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಅದಾದಮೇಲೆ ನೀವು ನೋಡ್ಬೋದು ಎಲ್ಲ ನಾಮ ಇಕ್ಸ್ಕೊತಾ ಇದ್ವಿ, ಬೇಡ ಅನಿಸಿತ್ತು, ಮತ್ತು ಇರಲಿ ಅಂದ್ಬಿಟ್ಟು ತೊಗೊಂಡ್ವಿ. ನನ್ನ ತಂಗಿ ನೋಡ್ಕೊತಿದ್ದಾಳೆ ಯಾವ ಥರ ಇದೆ ಅಂತ. ನೀವು ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಹಾಗೆ ದೇವ್ರ ಮೆರವಣಿಗೆ ನಡೀತಾ ಇದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ದೇವ್ರು ನೋಡಿ. ಹಾಗೆ ನಾವು ಪ್ರಸಾದ ಪ್ಯಾಕ್ ಮಾಡೋಕೆ ಹೋದ್ವಿ. ಅದು ನಮ್ಗೆ ಅದೃಷ್ಟ, ಎಲ್ಲರಿಗೂ ಸಿಗಲ್ಲ ಈ ಆಪರ್ಚುನಿಟಿ, ನಮಗೆ ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಆಯಿತು. ಕೈಲಿ ಎಷ್ಟಾಯಿತು ಅಷ್ಟು ಪ್ಯಾಕ್ ಮಾಡಿದ್ವಿ. ಫ್ರೆಂಡ್ಸ್, ಈಗ ಊಟ ಎಲ್ಲ ತಿಂದ್ವಿ. ದೇವ್ರ ಪ್ರಸಾದ ಮಾಡೋದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಪಾಯಸ, ಅನ್ನ, ಸಾರು, ಮೊಸರನ್ನ ಹಾಕಿದ್ರು. ಸೊ ತಿಂದು ಈಗ ನಮ್ಮಪ್ಪ ಬಾಮ್ಮ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀನಿ. ಏನೋ ಇಲ್ಲಿಂದ ಕಾಲ್ದಾರಿಯಲ್ಲಿ ಇದೆ ಅಂತೆ ದೇವಸ್ಥಾನ ಯಾವುದು, ಅದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ನನ್ನ ತಂಗಿ ಎಲ್ಲ ಮ್ಯೂಸಿಯಮ್ಗೆ ಹೋಗಿದ್ದಾರೆ. ಅವನ್ನೇ ನೋಡಿದ ಆ್ಯಕ್ಚುಲಿ. ನಾವೀಗ ಹೋಗ್ತಾ ಇದ್ದೀವಿ. ಧೃತಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ. ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ತಾಯಿದೆ ಹೇಳ್ಬೇಕಂದ್ರೆ. ಸೊ ನೀವು ನೋಡ್ಬೋದು ಧೃತಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ. ಕೈ ಬಿಡು ನಾನು ನಡೀತೀನಿ ಅಂತ ಇದ್ದು, ಬೇಡ ಅಂದ್ಬಿಟ್ಟು ನಮ್ಮ ಮಮ್ಮಿ ಹಿಡ್ಕೊಂಡಿದ್ರು, ಯಾಕಂದರೆ ತುಂಬ ಬೀಳ್ತಾಳೆ ಅವಳು. ಇದು ನೀವು ನೋಡ್ಬೋದು, ಅದು ಎಂಟ್ರೆನ್ಸ್. ಬಟ್ ಈಗ ತೋರಿಸ್ತಾ ಇದ್ದೀನಿ. ಧೃತಿ ನೋಡಿ ನಮ್ಮ ಜೊತೆ ಬಂದಿಲ್ಲ ಅವಳು. ಸೊ ಇದೊಂಥರ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು, ಪ್ರಶಾಂತವಾಗಿದೆ. ಸೊ ಅದಾದಮೇಲೆ ಆಂಜನೇಯ ಸ್ವಾಮಿ ಹೋದ್ವಿ. ಚೆನ್ನಾಗಿದೆ ಪ್ಲೇಸ್, ಫೋಟೋಶೂಟ್ಗಾಗಲಿ ವೀಡಿಯೋಸ್ಗಾಗಲಿ ಚೆನ್ನಾಗಿದೆ. ಹಾಗೆ ಯಾರೆಲ್ಲ ಹೋಗಿದ್ದೀರಾ ಈ ಪ್ಲೇಸ್ಗೆ ಅಂತ ನಂಗೆ ಕಮೆಂಟ್ ಮಾಡಿ. ಈ ಕಟ್ಟಡ ಇದೆಯಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ಸೊ ಹಾಗೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ತುಂಬ ದೊಡ್ಡ ದೇವಸ್ಥಾನ. ಅದಾದಮೇಲೆ ತಿರ್ಗಾ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಒಂದು 4-5 ಪ್ಲೇಸ್ಗೆ ಹೋಗಿದ್ವಿ. ನೋಡಿ ನನ್ನ ಮಗಳು ತೀಟೆ ಸುಬ್ಬಿ, ನನ್ನ ತಂಗಿ, ನಮ್ಮಿ ಎಲ್ಲ ಹೆಂಗೆ ಕೂತೀವಿ ಅಂದರೆ ಒಂದು ಆಟೋನೇ ಶೇರ್ ಮಾಡ್ಕೊಂಡು ಹೋದ್ವಿ. ಧೃತಿ ಆಟೋದಲ್ಲಿ ಸ್ಪೆಕ್ಸ್ ಹಾಕ್ಕೊಂಡು ಪೋಸ್ ಕೊಡ್ತಿದ್ದಾಳೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಎಷ್ಟು ದೊಡ್ಡದು ಕೂಡ ಇದೆ ನದಿ, ಅಂದರೆ ತುಂಬ ದೊಡ್ಡದಿದೆ. ಹಾಗೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ಬನ್ನಿ. ಹಾಗೆ ಇದು ಮುಗಿಸ್ಕೊಂಡು ನಾವು ಹೋಗಿದ್ದು ನೀವೇ ನೋಡ್ಬೋದು. ಸೊ ಆಂಜನೇಯ ಸ್ವಾಮಿಗೆ ಹೋದ್ವಿ ನಾವು. ದೇವ್ರ ಪಾದಗಳು ಒಳಗಡೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ, ಬಟ್ ಈಚೆ ಮಾತ್ರ ಮಾಡಿದೆ. ಸೊ ಹಾಗೆ ನಮ್ಮದು ಒಂದು ಗ್ರೂಪ್ ಫೋಟೋ ಇರಲಿ, ವಿಡಿಯೋ ಇರಲಿ ಅಂತ ತೊಗೊಂಡೆ. ಧೃತಿ ಆಲ್ರೆಡಿ ಮಲಗಿಬಿಟ್ಟಿದ್ಲು, ಪಾಪ ಅವ್ರ ಮಾವ ಎತ್ಕೊಂಡಿದ್ದಾರೆ. ಅದಾದಮೇಲೆ ಫ್ರೆಂಡ್ಸ್, ನಂಗೆ ತುಂಬ ವಿಶೇಷ ಅನಿಸಿದ್ದು ಏನಂದರೆ, ಹಿಂದೆಗಡೆ ಈ ಪ್ಲೇಸ್ ಇದೆ, ಮತ್ತು ಸೀತಾಮಾತೆ ಮತ್ತು ರಾವಣ ಅಪಹರಿಸಿರ್ತಾರಲ್ಲ, ಸೊ ಆ ಪ್ಲೇಸು, ಮತ್ತು ಏರೋಪ್ಲೇನ್ ಥರನೂ ಇದೆ ಫ್ರೆಂಡ್ಸ್. ಕಲ್ಲು ತೋರಿಸ್ತೀನಿ ಬನ್ನಿ ಆ ಥರ ಇದೆ ಅಂತ. ಹೆಂಗೆ ಕೂತಿದೆ ನೋಡಿ, ಸೇಮ್ ಏರೋಪ್ಲೇನ್ ಥರನೇ ಇದೆ ಅದು. 2 ಚಕ್ರ, ಒಂದು ಚೂರು ಸ್ಕಿಡ್ ಆಗಿಲ್ಲ. ಎಲ್ಲೂ ಎಷ್ಟೋ ವರ್ಷಗಳಿಂದ ಹೀಗೆ ಇದೆ ಅಂತೆ. ಸೊ ಇದು ಬಂದು ಲಕ್ಷ್ಮೀ ದೇವಸ್ಥಾನ. ಬೆಡ್ ಕೂಡ ಇದೆ, ಬಟ್ ಅದು ಕ್ಯಾಪ್ಚರ್ ಮಾಡಿಲ್ಲ. ನಾನು ಮಾಡಿದ್ದೆ, ಬಟ್ ಅದೇನಾಗಿದೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ, ಯಾರ್ಯಾರು ರಾಘವೇಂದ್ರ ಸ್ವಾಮಿ ಹೋಗಿರ್ತೀರೋ ಇವೆಲ್ಲ ನೋಡಿರ್ತೀರ. ಅದಾದಮೇಲೆ ಬಜ್ಜಿ ತಿಂದ್ವಿ. ನೀವು ನೋಡ್ಬೋದು ಎಷ್ಟು ಕುರಿ ಸಾಕಿದ್ದಾರೆ ಅಂದರೆ,
ಯಾರು ಕುರಿ ಸಾಕ್ತಾರೋ ಅವರು ಶ್ರೀಮಂತರು ಯಾರೂ ಇಲ್ಲ. ನಾವು ಸ್ಪೆಕ್ಸ್ ಹಾಕ್ಕೊಂಡಿದ್ರೆ ಧೃತಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಕೊಡು ಕೊಡು ಅಂತ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅವಳು ಹಾಕೊಳ್ಳೋನು ಬಿಡಲ್ಲ ಅವಳು. ಸೊ ಅದನ್ನು ಮುಗಿಸ್ಕೊಂಡು ತಿರ್ಗಾ ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ಈ ಥರ ಪ್ಲೇಸಸ್ ಅಂದರೆ ತುಂಬ ಇಷ್ಟ. ನೀರೆಲ್ಲ ಹರಿಯೋ ಪ್ಲೇಸಸ್ಸು ಎಲ್ಲ ತುಂಬ ಚೆನ್ನಾಗಿದೆ. ಅಮ್ಮ ಎಷ್ಟಮ್ಮ ನೀನು ಒಯ್ ಧೃತಿ ನೋಡಿ ಮಮ್ಮಿ ಹಂಗೆ ಧುಮುಕ್ಬೇಕು ಅಂದಿದ್ದು ನೋಡು, ಅಲ್ಲಿ ಧುಮುಕ್ತೈತೆ ನೋಡ. ನದಿ ನೀರು ಹರ್ಕೊಂಬರೋ ಹತ್ರ ಧುಮ್ತಾವ, ಅಲ್ಲಿ ನೀರು ಬತ್ತಾ ಇಲ್ಲಲ್ಲ, ಇನ್ನು ಮಳೆ ಜಾಸ್ತಿ ಇದ್ರೆ ಆ ಥರ ಹರಿತಾವೆ ನೋಡು. ಅಲ್ಲೂ ಒಂದು ಹತ್ರ ಧುಮುಕ್ತೈತೆ, ಅಲ್ಲಿ ನೋಡು ಸುಳಿ ಅಂತಾರೆ ನೋಡು ಅಲ್ಲಿ. ನೋಡಲ್ಲಿ ಇದು ಬಂದು ಓಲ್ಡ್ ಲಿಂಗ ಎಲ್ಲ ಇದೆ. ಇಲ್ಲಿ ಪೂಜೆ ಎಲ್ಲ ನಡೆಯುತ್ತೆ, ಹೋಮಗಳು ಎಲ್ಲ. ಬಟ್ ಫೋಟೋ ಹಿಡಿಯೋ ಆಗಿಲ್ಲ. ಇದು ರಾಯರ ಇನ್ನೊಂದು ಸ್ಥಳ. ಅಂದರೆ ಇಲ್ಲಿ ಅವ್ರು ಫಸ್ಟು ಏನಂತಾರೆ ಹುಟ್ಟಿದ್ದು ಅಂತ. ಸೊ ಅದಾದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನೋಡ್ಬೋದು ನಾಗದೇವತೆ ಎಷ್ಟು ಅವತಾರ ತಾಳಿದೆ ಅನ್ನೋದು ನೀಟಾಗಿ ಸ್ಟೋನಲ್ಲಿ ಮಾಡಿದ್ದಾರೆ. ಇದು ಅಂತೂ ವಿಶಾಲವಾಗಿದೆ, ಯಾರು ಬೇಕಾದ್ರೂ ಹತ್ರ ಕುತ್ಕೊಬೋದು ಇರ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಒಳಗಡೆ ಫೋಟೋಸ್ ಹಿಡಿಯೋಕ್ಕೆ ಅಲೌ ಮಾಡಲ್ಲ. ಆದರೆ ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಏನಕ್ಕೆ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ. ಅದೇ ಇದು ಬಂದು ಗೋಶಾಲೆ. ಎಷ್ಟು ಹಸುಗಳಿದೆ ಗೊತ್ತಾ ಫ್ರೆಂಡ್ಸ್ ಇದರಲ್ಲಿ. ಸೊ ಇದ್ರ ಬಂದು ರಾಘವೇಂದ್ರ ಸ್ವಾಮಿ ಇರ್ತಾ ಇದ್ದಂಥ ಪ್ಲೇಸು. ಇಲ್ಲಿ ಮಲಗ್ತಾ ಇದ್ರಂತೆ, ವಿಶ್ರಾಂತಿ ಪಡಿತಾಯಿದ್ರು. ಬಟ್ ಅಲ್ಲೆಲ್ಲ ಕಾಯಿನ್ ಏನಕ್ಕೆ ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಫುಲ್ ಫೋಟೋಸ್ ಎಲ್ಲ ಇದೆ, ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡಿಕೊಂಡು ಬನ್ನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು ರಾಘವೇಂದ್ರ ಸ್ವಾಮಿ ಫುಲ್ ಡೀಟೇಲ್ಸ್ ಇದರಲ್ಲಿದೆ. ಅವ್ರ ಅಪ್ಪ ಅಮ್ಮ ಯಾರು ಹುಟ್ಟಿದ್ದೆಲ್ಲಿ, ಏನು ಮಾಡ್ತಾಯಿದ್ರು ಪ್ರತಿಯೊಂದು. ಆದರೂ ಮುಗಿಸ್ಕೊಂಡು ಅದರ ಆಪೋಸಿಟೇ ಇದಿದೆ. ಸೊ ಸೋಡಾ ಕುಡಿಯೋಣ ಅಂತ. ಸೊ ನಾನು ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡ್ತಾಯಿತ್ತು. ನಮ್ಮ ಡ್ಯಾಡಿ ಮತ್ತು ನಾನು ತೊಗೊಂಡ್ವಿ. ಹಾಫ್ ತೊಗೊಂಡೆ ಅಷ್ಟೇ ನಾನು. ಫುಲ್ ಏನಿಲ್ಲ, ಒಂಥರ ಸ್ವಲ್ಪ ಜೀರಿಗೆ ಹಾಕ್ದಂಗಿರುತ್ತೆ ಅಷ್ಟೇ, ಅದೇನು ಡಿಫ್ರೆನ್ಸ್ ಅನಿಸಲ್ಲ. ನೀವು ಟ್ರೈ ಮಾಡಿದ್ದೀರಾ? ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಗೋಳಿನ ಹಿಂದೆ ಕಳಿಸ್ತಾರೆ, ಮತ್ತೆ ತಿರ್ಗಾ ಅದನ್ನು ಹೆಂಗೆ ಆಗ್ತದೆ ಅನ್ನೋದೇ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಾ? ಸೊ ನೋಡಿ ಫುಲ್ ಆ ಗ್ಲಾಸ್ ನೋಡಿದ್ರೆ ತುಂಬ ಇನ್ನೂ ಹೋಗುತ್ತೇನೋ ಅನಿಸುತ್ತೆ. ಬಟ್ ಆ ಗ್ಲಾಸ್ ತುಂಬಾ ಆಗಲ್ಲ, ಅಷ್ಟೇ ಆಗುತ್ತೆ. ನೀವೇ ನೋಡಿ. ಸೊ ಅವ್ರು ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಟರು. ಸೊ ಅದು ಬಂದು 50 ರುಪೀಸು ಏನೋ ಫ್ರೆಂಡ್ಸ್. ನನ್ನ ತಂಗಿ ನೋಡಿ ಬೇಡ ಬೇಡ ಅಂತಿದ್ದಾಳೆ. ಸೊ ನಮ್ಮಪ್ಪ ಸ್ವಲ್ಪ ಕುಡಿದ್ರು, ನಾನು ಒಂದು ಚಿಕ್ಕ ಲೋಟದಲ್ಲಿ ಆಡಿಸ್ಕೊಂಡೆ ಅಷ್ಟೇ. ಸೊ ಅದಾದಮೇಲೆ ನಾವು ಕಳ್ಳೆಪುರಿ ತೊಗೊಂಡ್ವಿ, ಖಾರದ ಕಳ್ಳೆಪುರಿ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಪ್ಲೇಸಸ್ ಮುಗಿಸ್ಕೊಂಡು ನಾವು ಬಂದು ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 7:30ಗೆ ನಾವು ಕುತ್ಕೊಂಡಿದ್ವಿ. ಆ ವಾಲೆ ಕೊನೆಯಾಗಿ ಸಿಕ್ಕಾಬಟ್ಟೆ ಕಿವಿ ನೋಯ್ತಾಯಿತ್ತು. ಸೊ ವಾಲೆ ಎಲ್ಲ ತೆಗ್ದೆ. ಇಲ್ಲಿ ನೋಡಿದ್ರದ್ದು ಏನು ಆಡ್ತಾಯಿದ್ದಾಳೆ ರೈಲ್ವೆ ಸ್ಟೇಷನಲ್ಲಿ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಡ್ಯಾನ್ಸ್ ಆಡ್ತಾಯಿದ್ಲು. ಸೊ ಅದಾದಮೇಲೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಲು ಅವಳು ಆ ಬೊಂಬೆ ಜೊತೆ ಆಡಿಕೊಂಡು. ಬಟ್ ಹೇಳ್ಬೇಕಂದ್ರೆ ಅದಾದಮೇಲೆ ವಿಪರೀತ ಹುಷಾರಿಲ್ದಿರಂಗಾಯಿತು ನಮಗೆಲ್ಲರಿಗೂ. ಧೃತಿಗಂತೂ ಫೀವರು, ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು.
ಸೊ ಕಾದು ಕಾದು ಸಾಕಾಯಿತು ಟ್ರೈನ್ಗೆ. ಆ್ಯಕ್ಚುಲಿ ಅದು 1 o'clock ಬಂತು. ಹಾಗೆ ವೆಯ್ಟ್ ಮಾಡ್ತಾ ಮಾಡ್ತಾ ಬಂತು ಫೈನಲಿ ಟ್ರೈನ್ ಎಕ್ಕೊಂಡು ಹೋಗಿ ಮಲ್ಕೊಂಬಿಟ್ವಿ. ಇದು ಮಾರ್ನಿಂಗ್ ಆಗಿರುತ್ತೆ, ಮಾರ್ನಿಂಗ್ ಬ್ಲಾಗು. ಹಾಗೆ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಧೃತಿ ಇನ್ನು ಮಲ್ಕೊಂಡೇ ಇದ್ಲು. ಮೇಲೆಗಡೆ ನಮಗೆ ಕೊಟ್ಟಿತ್ತು. ಮಮ್ಮಿ ಆಲ್ರೆಡಿ ಎದ್ದು ಕೂತಿದ್ರು, ಮಮ್ಮಿ ಅಜ್ಜಿ ಎಲ್ಲ. ನಮ್ಮ ಅಪ್ಪ ಇನ್ನೂ ಮಲ್ಕೊಂಡೇ ಇದ್ರು. ಸೊ ಅದಾಗಿ ಮನೆಗೆ ಬಂದಮೇಲೆ ಸಿಂಪಲಾಗಿ ಮ್ಯಾಗಿ ಮಾಡ್ತಾ ಇದ್ದಾಳೆ ನನ್ನ ತಂಗಿ. ಯಾವ ಥರ ಅಂತ ತೋರಿಸ್ತೀನಿ. ಸೊ ಏನೂ ತರಕಾರಿ ಇಲ್ಲ, ಮಾಮೂಲಿ ಒಗ್ಗರಣೆಗೆ ಬೇಕಾಗಿರೋಂಥ ಒಂಚೂರು ಎಣ್ಣೆ, ಸಾಸಿವೆ, ಕರಿಬೇವು ಹಾಕ್ಕೊಂಡಿದ್ದೀವಿ. ಅದೆಲ್ಲ ಸಿಟ್ಟಿದ ಮೇಲೆ ಗ್ಯಾಸ್ ಆಫ್ ಮಾಡಿ ವಾಟರ್ ಹಾಕಿಲ್ಲ ಅಂದರೆ ಫುಲ್ಲು ಇದಾಗುತ್ತೆ, ಅಂಟ್ಕೊಳುತ್ತೆ, ಎಗರುತ್ತೆ. ಆಮೇಲೆ ನಿಮ್ಗೆ ಎಷ್ಟು ಮ್ಯಾಗಿ ತೊಗೊತೀವೋ ಅದಕ್ಕೆ ಒಂಚೂರು ಡಬಲ್ ಹಾಕಿ, ಸೊ ಒಂಚೂರು ಉಪ್ಪು, ಖಾರ, ಮಸಾಲ ಪೌಡರು, ಒಂಚೂರು ಅರಿಶಿನ ಪೌಡ್ರು, ಧನಿಯಾ ಪೌಡರ್, ಮ್ಯಾಗಿ ಮಸಾಲ ಎಲ್ಲ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಈ ಥರ ಕುದಿಬೇಕು. ಈ ಥರ ಫುಲ್ ಕುದಿಯುವಾಗ ಮ್ಯಾಗಿ ಇರುತ್ತಲ್ವ, ಸೊ ಮ್ಯಾಗಿನೆತ್ತಿ ಅದರೊಳಗಡೆ ಹಾಕ್ಕೊಬೇಕು. ಸೊ ಮ್ಯಾಗಿ ಮಸಾಲ ಆ್ಯಡ್ ಮಾಡಿಕೊಂಡು ಅದರೊಳಗಡೆ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಒಂದು 5 ನಿಮಿಷ ಬಿಟ್ಟರೆ ಸೂಪರಾಗಿರೋವಂಥ ಮ್ಯಾಗಿ ಆಗುತ್ತೆ. ಯಾರು ವೆಜಿಟೇಬಲ್ಸ್ ಇಷ್ಟ ಇಲ್ಲಲ್ಲ ಅವ್ರು ಈ ಥರ ಮಾಡ್ಕೊಬೋದು. ಸೊ ನಮ್ಮ ಗಿಡದಲ್ಲಿರೋವಂಥ ಮಾವಿನಕಾಯಿ ಎಷ್ಟು ಬಿಟ್ಟಿದೆ, ಆ ಮಾವಿನಕಾಯಿಗಿಂತ ಮಾವಿನ ಗಿಡದಲ್ಲಿ ನೋಡಿದ್ರೆ 2-3 ಅನಿಸ್ಬೋದು, ಬಟ್ ಇಷ್ಟು ಕಾಯಿ ಸಿಕ್ಕಿದೆ, ಒಂದು 60 to 70 ಕಾಯಿ. ಅದಾದಮೇಲೆ ನಮ್ಮ ಮನೇಲಿ ಹಲಸಿನ ತೊಳೆ ಇತ್ತು. ಸೊ ನಾನು ತುಂಬ ದಿನ ಆಗಿತ್ತು ತಿಂದು. ನಮ್ಮ ಡ್ಯಾಡಿ ಕೊಯ್ತಾಯಿದ್ರು. ಚೆನ್ನಾಗಿತ್ತು ಟೇಸ್ಟು. ನಿಮಗೆಲ್ಲ ಯಾರಿಗಿಷ್ಟ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ದೊಡ್ಡ ತೊಳೆಗಳಿತ್ತು. ಅದಾದಮೇಲೆ ನನ್ನ ತಮ್ಮ ಸೈಕಲ್ ಎತ್ಕೊಂಬಂದಿದ್ದ, ನಮ್ಮ ಮಾವ ಮಗ. ಸೊ ಓಲ್ಡ್ ಮೆಮೊರೀಸ್ ಎಲ್ಲ ರಿಕವರ್ ಆಯಿತು. ಆಗ ಸೈಕಲೆಲ್ಲ ತುಳಿದು ರೌಂಡ್ ಆಗ್ತಾಯಿದ್ವಿ. ಸೊ ತುಂಬ ಖುಷಿ ಆಯಿತು ನನಗಂತ ಸೈಕಲ್ ತುಳಿದು ಈವ್ನಿಂಗ್ ಹಂಗೆ. ಸೊ ಇವಾಗ ಯಾರಿಗೆಲ್ಲ ಕ್ರೇಜ್ ಇದೆ ಸೈಕಲ್ ಮೇಲೆ ತುಳಿಬೇಕು ಅನ್ನೋದನ್ನ ನಂಗೆ ತಿಳಿಸ್ಕೊಡಿ. ನನಗಂತೂ ತುಂಬ ಇಷ್ಟ ಸೈಕಲ್ ತುಳಿಯೋದು. ಸೊ ಅದಾದಮೇಲೆ ನಾವು ನೈಟು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಸೊ ಪಿಜ್ಜಾ ಎಲ್ಲ ತಿಂದು ಅದಾದಮೇಲೆ ಎಲ್ಲೋ ಹೊರಗಡೆ ಹೋಗಬೇಕಿತ್ತು. ಸೊ ಹೊರಟ್ವಿ ನಾವು. ಸೊ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.